ಭೇದವು ಎಲ್ಲಿದೆ ಬೀಳುವ ಮಳೆಗೆ ಕಾಗದ. ಸೀಸ್ಕಡ್ಡಿ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ನೋಡಿರುವಂತ ವಸ್ತು. ಶಾಲೆಯಲ್ಲಿ ಪೆನ್ಸಿಲ್ಗಳನ್ನ ನಾವು ನೀವೆಲ್ಲ ಬಳಸಿಯೇ ಇರ್ತೀವಿ ಅಲ್ವಾ? ಅದೊಂದು ಚೈಲ್ಡ್ಹುಡ್ ಎಮೋಷನಲ್ ಕತೆ. ಇದೀಗ ಆ ಭಾವನಾತ್ಮಕ ಶೀರ್ಷಿಕೆಯಡಿ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ. ನಾಳೆಯಿಂದ ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬರ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿನ ಇನ್ನೊಬ್ಬರ ಮೇಲೆ ಹೊರಿಸಿ ಆರಾಮಾಗಿ ಕುಂಡೆ ಮೇಲ್ ಮಾಡ್ಕೊಂತ ಬಿಡ್ತಾರೆ. ಈ ಸೀಸ್ಕಡ್ಡಿ ಸಿನಿಮಾ ಬಹಳ ಮುಖ್ಯವಾದ ಕಂಟೆಂಟ್ ಅನ್ನ ಹೊತ್ತು ತರ್ತಿದೆ. ಮಕ್ಕಳ ಭವಿಷ್ಯ, ಪೋಷಕರ ಒತ್ತಡ, ಕನ್ನಡದ ಮೇಲಿನ ಅಭಿಮಾನ, ಹೀಗೆ ನಮಗೆಲ್ಲ ಬೇಕಾದ ಕಂಟೆಂಟ್ ಅನ್ನೇ ಹೊತ್ತು ತರ್ತಿದೆ. ಪೆನ್ಸಿಲ್ ಒಳಗೆ ಏನೆಲ್ಲ ಇದೆ, ಪೆನ್ಸಿಲ್ ಹೇಗೆಲ್ಲ ಬಳಕೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಸೀಸ್ಕಡ್ಡಿ ಸಿನಿಮಾದಲ್ಲಿ ಪೆನ್ಸಿಲ್ ಎಂಬ ಒಂದು ರೂಪಕವನ್ನ ಇಟ್ಟುಕೊಂಡು 5 ಕಥೆಯನ್ನ ಹೆಣೆದಿದ್ದಾರೆ. ಆದರೆ ಎಲ್ಲಿಯೂ ಬೋರ್ ಅನ್ನಿಸಲ್ಲ. ಹೈಪರ್ ಲಿಂಕ್ ಅನ್ನ ನೀಡಿದ್ದಾರೆ. ಒಂದು ಕತೆ ಫ್ಲೋ ಆಗ್ತಿದ್ದಂತೆ ಇನ್ನೊಂದು ಕತೆ ಹಾಗೆ ತೆರೆದುಕೊಳ್ಳುತ್ತದೆ. ಸಿನಿಮಾ ಶುರುವಾಗಿದ್ದು 2020ರಲ್ಲಿಯೇ ಆದ್ರೂ ಈಗ ರಿಲೀಸ್ ಆಗ್ತಾ ಇದೆ. ಅದಕ್ಕೊಂದು ಸ್ಟ್ರಾಂಗ್ ಕಾರಣವೂ ಇದೆ. ಸಿನಿಮಾದಲ್ಲಿ ಇರುವ ಗಟ್ಟಿ ಕಥೆಯ ವಿಚಾರಕ್ಕೆ ಇಡೀ ತಂಡ ಕಾಂಪ್ರಮೈಸ್ ಆಗಿಲ್ಲ. ಸಾಕಷ್ಟು ಅಡೆತಡೆಗಳು ಬಂದ್ರು, ಕೊರೋನಾ ಲಾಕ್ಡೌನ್ ಸಮಸ್ಯೆ ಬಂದ್ರು, ಅದೆಲ್ಲವನ್ನ ಜಯಿಸಿ ಇಂದು ಸಿನಿಮಾವನ್ನ ತೆರೆಗೆ ತರಲು ಸಿದ್ಧವಾಗಿದೆ. ನಾಳೆ ಸೀಸ್ಕಡ್ಡಿ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದ್ದು, ಇದು ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಪೋಷಕರಿಗೆ ಅತ್ಯಗತ್ಯವಾದ ಸಿನಿಮಾವಾಗಿದೆ. ಮಕ್ಕಳೇ ಅಭಿನಯಿಸಿದ್ರು ಪೋಷಕರು ನೋಡಲೇಬೇಕಾದ ಸಿನಿಮಾವಾಗಿದೆ. ಇಂದಿನ ಒತ್ತಡದ ಬದುಕು, ಲಕ್ಷ ಲಕ್ಷ ಶುಲ್ಕ ಕಟ್ಟಿರುವ ಶಾಲೆಯನ್ನೇ ಆಯ್ಕೆ ಮಾಡುವುದು, ಮಕ್ಕಳ ಕೌಶಲ್ಯ, ಇದೆಲ್ಲದರ ಬಗ್ಗೆಯೂ ಸಿನಿಮಾದಲ್ಲಿ ಬೆಳಕನ್ನ ಚೆಲ್ಲಲಾಗಿದೆ. ಇನ್ನು ಈ ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳೋದು ಹೀಗೆ: ನಮ್ಮ ಸಿನಿಮಾದಲ್ಲಿ 5 ರೀತಿಯ ಕನ್ನಡದ ಭಾಷೆ ಇದೆ. ಹವ್ಯಕ ಕನ್ನಡ ಸೇರಿದಂತೆ ಹಲವು ಪ್ರಾಂತ್ಯಗಳ ಭಾಷೆಯನ್ನ ಇಲ್ಲಿ ಬಳಸಿದ್ದೇವೆ. ನಾವು ಮಾತನಾಡಿದಾಗ ಕನ್ನಡ ಬೆಳೆಯುತ್ತೆ ಅಂದುಕೊಂಡಾಗ, ನಮ್ಮೆದುರು ಇರುವವರು ಕನ್ನಡ ಮಾತನಾಡಿದ್ರೆ ಕನ್ನಡ ಉಳಿಯುತ್ತೆ ಎಂದಾಗ ಅದನ್ನ ಜಾಸ್ತಿ ಮಾಡಿ. ಕನ್ನಡ ಅಭಿಮಾನಿಗಳು ಈ ಸಿನಿಮಾವನ್ನ ನೋಡಲೇಬೇಕು ಅಂತ ವಿಚಾರವನ್ನ ನಾವು ಸೀಸ್ಕಡ್ಡಿಯಲ್ಲಿ ಹೇಳಿದ್ದೀವಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಕನ್ನಡ ಉಳಿಸಿ ಬೆಳೆಸಿ ಎನ್ನುವವರು ಕನ್ನಡದ ಬಗ್ಗೆ ಅಪಾರವಾಗಿ ತೋರಿಸುವ ಸಿನಿಮಾವನ್ನ ಉಳಿಸಿ ಬೆಳೆಸಿದರೆ ಅಪಾರವಾಗುತ್ತದೆ ಅಂತ ನಿರ್ದೇಶಕ ರತನ್ ಗಂಗಾಧರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಾಳೆಯಿಂದ ರಾಜ್ಯಾದ್ಯಂತ ಸೀಸ್ಕಡ್ಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಬಾಲ್ಯದ ದಿನಗಳನ್ನ ಕೂಡ ನಾವೇ ತೆರೆ ಮೇಲೆ ನೋಡಿಕೊಳ್ಳಬಹುದಾದ ಸಿನಿಮಾ ಇದಾಗಿದೆ. ಸರೋಜಾ, ಫಿಲ್ಮ್ ಬ್ಯೂರೋ, ಈ ಸಂಜೆ ನ್ಯೂಸ್, ಬೆಂಗಳೂರು. ನಂಗೆ ಸಿನಿಮಾ ಅಂದ್ರ ಅಷ್ಟು ಹುಚ್ಚ. ನಿನ್ನ ಸಿನಿಮಾ ಹುಚ್ಚು ಇಲ್ಲೊಂದು ಪರ್ಮನೆಂಟ್ ಹಚ್ಚೆ ಮಾಡೈತಿ.